ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ರೈತರಿಗೆ ಮಾರ್ಕೆಟ್ ಇಲ್ಲ, ರೈತರಿಗೆ ನೀರಿಲ್ಲ, ರೈತರಿಗೆ ಈಗ ಸಾಕಷ್ಟು ಹಾನಿಯನ್ನು ಅನುಭವಿಸಿದ್ದಾರೆ, ಅದಕ್ಕೆ ಪರಿಹಾರಗಳಿಲ್ಲ. ಏನು ಅಭಿವೃದ್ಧಿ ನಿಮ್ಮದು ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಎಲ್ಲ ಈಗ ಒಟ್ಟಾಗಿ ವಿರೋಧ ಮಾಡುವಂಥದ್ದು 2022 ಚುನಾವಣೆಯ ತಯಾರಿ ಇವರು ನಡೀತಿದ್ರು. ಒಂದು ಕಾಂಗ್ರೆಸ್ಸಿಗರು, ಇನ್ನೊಂದು BJPಗರು, ಮತ್ತೊಂದು ಕಡೆ JDS ಅವರು ಎಲ್ಲರೂ ತಮ್ಮ ತಯಾರಿ. ಹೌದು, ನೀವು ಹಾನಿ ಮಾಡಿದ ಸರ್ಕಾರಕ್ಕೂ ಹೇಳ್ತಾ ಇದ್ದಾರೆ, ಸರ್ಕಾರ ನೀವೇನು ಮಾಡಿದ್ರೆ ನಿಮ್ಮ ಸಮಯದಲ್ಲಿ ಅಂತ ಅವರು ಕೇಳ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೆಲ್ಲ ಇಲ್ಲಿ ಈಗ ಇರುವಂಥದ್ದು ಮುಖ್ಯ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ವಿರೋಧ ಪಕ್ಷದ ವಿರೋಧ ಮಾಡುವಂಥದ್ದು ಧರ್ಮ ಮಾಡಬೇಕಾಗಿದ್ದು ಮತ್ತು ಸತ್ಯಗಳಿಗೆ ಗೊತ್ತಾಗಬೇಕಾಗಿದೆ. ಯಾಕಂದರೆ ರೈತರ ವಿಷಯಕ್ಕೆ ಅವ್ರು ಹೇಳಿದ್ದು ಕುಮಾರಸ್ವಾಮಿ ಭಾಳ ಸತ್ಯ ಅದ. ಆದರೆ ಒಂದು ಮಾತ್ರ ಜ್ಞಾಪಿಸಬೇಕಾಗ್ತದೆ, ಇಲ್ಲ ಯಾರದ್ದೇ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, JDS ಅವ್ರದ್ದೇ ಇರಲಿ, ಎಲ್ಲ ಕಾಲಕ್ಕೂ ರೈತರ ಆತ್ಮಹತ್ಯೆಗಳು ನಿಂತಿಲ್ಲ. BJP ರಾಷ್ಟ್ರ ಮಟ್ಟದಲ್ಲಿ ಇವತ್ತು ದೊಡ್ಡ ಸರ್ಕಾರವನ್ನು ರಚನೆ ಮಾಡಿದ. ವರ್ಷಕ್ಕೆ ಅವ್ರ ಬಜೆಟ್ದಲ್ಲಿ ಎಷ್ಟು ಇರ್ತದಪ್ಪ ಅಂದ್ರೆ 1,20,000 ಕೋಟಿಯೋ 1,30,000 ಕೋಟಿಯೋ ಅಥವಾ 2,00,000 ಕೋಟಿ ತನಕ ರೈತರಿಗೆ ಇಟ್ಟಿರ್ತಾರೆ ಅವ್ರು ದುಡ್ಡನ್ನು. ಆದರೆ ಅಲ್ಲಿಯ ಅಧಿಕಾರಿಗಳ ಆಡಳಿತಕ್ಕಾಗಿ ಕೇವಲ ದೆಹಲಿಯ ಅಲ್ಲಿಯ ಮಿನಿಸ್ಟ್ರಿಗಳ ಆಡಳಿತ, ಅಲ್ಲಿ ಆಡಳಿತಕ್ಕೆ 15 ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾರೆ ಅನ್ನುವಂಥ ಆರೋಪಗಳಿದ್ದಾವೆ. 15 ಲಕ್ಷ ಕೋಟಿ ಬರೀ ಪೇಮೆಂಟು, ಮತ್ತೇನು ಇವರ ಪೊಲಿಟಿಕಲ್ ಪ್ರಚಾರಕ್ಕೂ ರಾಜಕೀಯ ಪ್ರಚಾರಕ್ಕೂ ಸರ್ಕಾರದ ಆಯಿತು